ಮತ್ತೆ ಲಕ್ಷ್ಮಕ್ಕ ಎಲ್ಲ ತುಂಬ್ಕೊಂಡಾತ? ಏನಿಲ್ಲ, ಏನು ಬ್ಯಾಗ್ ಏನು ಸುಮಾರು ಮಾಡ್ಕೊಂಡಿರೇನೋ ಎಲ್ಲ ತಗೋ ಹೋಗೋಕ್ಕೆ. ಹಲಸಿನಕಾಯಿ, ಮಾವಿನಕಾಯಿ, ಅವು ಇವು ಅಂತ ನಮ್ಮನೇಲಿ ಇವ್ರು ಅದೇ ಹೇಳ್ತಿದ್ರು. ಬೆಳಿಗ್ಗೆ ವಾಸಣೆ ಸಿಕ್ಕಿದ್ರು ತೋಟದಲ್ಲಿ ಏನು ಬಾಳೆ ಮೂತಿ ಎಲ್ಲ ಕಡಿತಿದ್ರು ಮಗಳು ಮನೆಗೆ ಅಂತ ಅಂತಿದ್ರು. ಹ್ಞೂನ್ರಿ, ನೀವು ಹೇಳಕ್ಕೆ ಹಾಗೆ ಆಗಿದೆ. ಸುಮಾರು ಬ್ಯಾಗೇ ಆಗಿದೆ. ಬಟ್ಟೆ ಬ್ಯಾಗ್ ಒಂದೇ. ದಿನ ಬೇಡ ಅಂತ ಅಂದ್ಕೊಂಡಿವ, ಒಂದೇ ವಾರ ಅಂದ್ಕೊಂಡಿರೋದ. ಹಂಗಾಗಿ ಬಟ್ಟೆ ಬ್ಯಾಗ್ ಒಂದೇ ಇಟ್ಕೊಂಡಿವಿ ಇಬ್ಬರಿಂದ ಸೇರಿ. ಇನ್ನು ಉಳ್ದವೆಲ್ಲ ಹಾಗೆ ಆಗಿದೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಅವು ಇವು ಅಂತ ಸುಮಾರು ಆಗ್ಯವು. ಬಾಳೆ ಮೂತಿ, ಬಾಳೆ ದಿಂಡು, ಬಾಳೆ ಅವು ಹಪ್ಪಳ, ಸಂಡಿಗೆ ಅಂತ ಆಗ್ಯವು ಕಣ್ರಿ. ಮತ್ತು ನೀವು ಸುಮಾರು ಕೊಟ್ಟಿರಾ? ನೀವು ಒಂದು ಬ್ಯಾಗಲ್ಲಿ ಮುಕ್ಕಾಲು ಬ್ಯಾಗ್ ನಿಮ್ಮ ಮನೇಲಿ ಕೊಟ್ಟವೇ ಇರೋದು. ಟ್ರೈನಿಗೆ ಹೋಗೋದೇ ರಗಲಿಲ್ಲ ಕಣ್ರಿ. ಬೆಳ್ಳಿ ಹೇಳ್ತಿತ್ತು ಟ್ರೈನೇ ಬುಕ್ ಮಾಡೀನಿ ಅಂತ, ಅದೇ ರಗಲಿಲ್ಲ. ಬಸ್ ಅಂತೂ ನೋಡಿ ಎತ್ತಾಕಿ ಹೊಟ್ಟೆ ಪಚ್ಚಿ ಎಲ್ಲ ಬಾಯಿಗೆ ಬಂದಿರ್ತದೆ. ನನಗಂತೂ ತಲೆ ಎಲ್ಲ ಸುದ್ದಂಗೆ ಆಗತ್ತೆ ಕಣ್ರಿ. ಅದು ಇದು ಸುಮಗ ಆದಿ ಮೇಲೆ ಹೋದರೆ ಅಷ್ಟು ಸುತ್ತ ಬಂದಂಗೆ ಆಗಲ್ಲ. ಚಿಕ್ಕಮಂಗ್ಳೂರು ರೋಡು ಸಮ ಇಲ್ಲ. ದೇವ್ರೇ, ಅದು ಸುತ್ತ ಬಂದು ಆ ಜೈಪುರದ ಹತ್ರ ಅಂತ ಎಲ್ಲ ನನಗಂತೂ ಪೊಚ್ಚಿನೇ ಬಾಯಿಗೆ ಬರ್ತದೇನೋ ಈಗ ಅನ್ಸೋದು. ನೀವು ಹೇಳಕ್ಕೆ ನನಗೂ ಹಾಗೆ ಆಗೈತೆ ಕಣ್ರಿ. ನಾನು ಮೊದಲಿಗೆ ಬೇಡ ಬುಕ್ ಮಾಡೋದು. ಹೆಂಗೋ ಕೆಂಪು ಬಸ್ ಫ್ರೀ ಅಲ್ಲ, ಆಧಾರ್ ಕಾರ್ಡ್ ತೋರಿಸಿದ್ರೆ ಆಯ್ತು, ಹೊತ್ಕೊ ಹೋಗ್ಬೋದು ಅಂತ ಜ್ಞಾನ ಮಾಡಿದ್ದೆ. ಆಮೇಲೆ ಜ್ಞಾನ ಆತಪ್ಪ, ಅಲ್ಲಿ ಹೋಗಿ 2-3 ದಿನ ಮೊಲಗೆ ಸುಧಾರಿಸ್ಕೊಳಕ್ಕೆ ಬೇಕಾ? ಮತ್ತು ನನ್ನ ತಂಗಿ ಮನೆಗೂ ಹೋಗಿ ಬರ್ಬೇಕಾ? ಇಲ್ಲ, ಅದು ಬಿಡೋದೇ ಇಲ್ಲ. ಮತ್ತು ಎಲ್ಲಿಗೆ ಹೋಗೋದು ಬರೋದು? 3 ದಿನ ಮಲಗಿದ್ರೆ ಇನ್ನೊಂದು 2-3 ದಿನ ಇರ್ತದೆ. ಹಾಗಾಗಿ ಹ್ಞೂ ಮರೈತಿ, ಸರಿ ಮಾಡತ್ಲಾಗಿ ಟ್ರೈನಿಗೆ ಅಂದಿನಿ. ಅದೇ ಟ್ರೈನಿಗೆ ಹೋಗೋದು. ಎಷ್ಟು 11 ಗಂಟೆಗೆ ಟ್ರೈನ್ ಅಂತೆ ಕಣ್ರಿ. ಶಿವಮೊಗ್ಗಕ್ಕೆ ಅತ್ಲಾಗ ಬಸ್ ಹತ್ತಿ ಹೋಗ್ತೀವಿ ಅಂದು ಇವರಿಲ್ಲ, ಇಷ್ಟೊಂದು ಲಗೇಜ್ ಇಟ್ಕೊಂಡು ಈ ಮಳೇಲಿ ಅಲ್ಲಿ ಹೋಗಿ ಬಸ್ ಇಳಿದು ಮತ್ತಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಭಾರಿ ಗೋಳಾಗ್ತದೆ, ನೀವು ತಾಯಿ ಮಗಳಿಗೆ ತಗೋಗ್ಬಿಟ್ಟು ಬರ್ತೀನಿ ಅಂದಾರ. ಹಾಗಾಗಿ ಒಂಚೂರು ನಿರಾಳ. ವಾಸಣ್ಣ ಬಿಡ್ತಾರನ? ರಗ್ಲಿಲ್ಲ, ಹಂಗಾರೆ ರಗ್ಲಿಲ್ಲ. ಮತ್ತಿಷ್ಟು ಲಗೇಜ್ ಹೊತ್ಕೊಂಡು ಅವ್ರು ಹೇಳ್ದಂಗೆ ಹೋದ್ರೆ ಬಸ್ಸಲ್ಲೆಲ್ಲ ಹೋಗೋದು ರಗ್ಲೆ. ನಾನು ಅದಕ್ಕೆ ಬೆಂಗಳೂರಿಂದ ಬತ್ತಾ ಇದು ಟ್ರೈನೇ ಬುಕ್ ಮಾಡಿಸ್ಕೊಂಡಿದ್ದೆ. ಟ್ರೈನ್ ಬುಕ್ ಮಾಡಿದ್ರಾ? ಟ್ರೈನಲ್ಲೇ ಬಂದಿದೆ ಗೊತ್ತಾಗಲ್ಲ ಕಣ್ರಿ. ಅದು ರಾತ್ರಿ ಮಲ್ಗದು ಬುಕ್ ಮಾಡಿದ್ರೆ ಗೊತ್ತೇ ಆಗಲ್ಲ. ನಿಮಗೆ ಮಲ್ಗದೆ ಬುಕ್ ಮಾಡಿದ್ದು ಅನಿಸ್ತದಲ್ಲ? ಮಲ್ಗದೆ ಬುಕ್ ಮಾಡೋದೆ. ಅದೆಂಥದ್ದು ಕೆಳಗಡೆ ಅಂತ ಈ ಪುಟಕ್ಕೆ ಅಂತದ ಹೇಳ್ತದೆ, ಲೋವರ್ ಬರ್ತು, ಸಪ್ಪರ್ ಬರ್ತು ಎಂಥದ ಅಂತದೆ. ಪುಟಕ್ಕಂದು ಮೇಲ್ಗಡೆ ಅಂತ, ಅದಕ್ಕೆ ಮೇಲ್ಗಡೆನೇ ಇಷ್ಟ. ನಂಗೆ ಮೇಲ್ಗಡೆ ಮಾಡೋ ಅಂತ ಮಾಡಿಸ್ಕೊತ. ನಂಗೆ ಕೆಳಗಡೆನೇ ಮಾಡೈತೆ, ನನಗೆಲ್ಲ ಹೊತ್ತಕ್ಕಾಗಲ್ಲ. ಹೋದ್ರೆ 3 ಹಾಸಿಗೆ ಇದ್ದಂಗೆ ಇರ್ತದೆ, ಕೆಳಗಡೆನೇ ಘನಾಗಿರೋದು. ಆ ಹುಡುಗರಿಗೆ ಏನು ಹೋತಾವ ಹೋಗಲಿ ಬಿಡಿ, ನೀವು ಕೆಳಗಡೆ ಮಲಗಿ. ವಾಸಣ್ಣೆ ಎತ್ಲಾಗ ಹೋಗ್ಯಾರೆ ಇವರ. ಕಾರು ತೆಗೆದು ಸುಮಾರು ದಿನ ಆಗಿತ್ತು ಕಣ್ರಿ. ಏನಾರಾಗಲಿ ಅಂತ ಪುಣ್ಯಕ್ಕೆ ಬೆಳಿಗ್ಗೆ ಒಂಚೂರು ಸ್ಟಾರ್ಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಯಾರೆ. ಆ ಇಲಿ ನೋಡಿ, ಅದು ಈ ಚಳಿಗೆ ಎಲ್ಲ ಮಳೆ ಬರ್ತದ, ಎಲ್ಲರೂ ಒಂಥರ ಬಿಲೆ ಸೇರ್ಕೊಳದಲ್ಲ. ಕಾರೆ ಒಳಗಡೆ ಹೋಗಿ ಕಣ್ರಿ. ಅಲ್ಲಿ ಎಲ್ಲಿಯ ಹುಡುಗರು ಅಥವಾ ಇವರೇನೋ ಯಾರೇ ನೋಡಿ, ಗೋಬಿ ಮಂಚೂರಿದ ಗೋಬಿ ಬಿದ್ದಿತ್ತು ಒಂದು, ಅಲ್ಲೇ ತಿಂದವೆ. ಅಲ್ಲೇ ಎಂಥದ್ದು ವಯರ್ ಕಡ್ದವ. ಅದು ವಯರ್ ಎಂತ ಕಡ್ದವಂದರೆ ಇದು ಅದು ಎಂಥದ್ದು ಹೇಳ್ತಾರೆ, ಕಲ್ಲು ಬಿದ್ದಿದ್ದು ನಂಗೆ ಹೇಳಕ್ಕಾರು ಬರ್ತದನ. ಮಳೆ ಬಂದರೆ ಎಲ್ಲ ಹಿಂಗೆ ಒರೆಸ್ತಿರ್ತದಲ್ಲ ಕಡ್ಡಿ, ಅದು ಅಲ್ಲಾಡ್ದಿಲ್ದಂಗೆ ಒಂದು ಆ ವಯರ್ನೇ ಕಡ್ದಾಕಿ ಹಾಕಂಡ್ರಿ. ಹಾಗಾಗಿ ಇಲ್ಲೇ ಗ್ಯಾರೇಜಿಗೆ ಹೋಗಿ ಸರಿ ಮಾಡಿಸ್ಕೊಬರ್ತೀನಿ ಅಂತ ಇಲ್ಲೇ ಮಾಮದು ಗ್ಯಾರೇಜಿಗೆ ಹೋಗ್ಯಾರ, ಇನ್ನೂ ಬರಲ್ಲ. ಅಯ್ಯೋ ಹೌದನ್ರಿ, ಹ್ಞೂನ್ರಿ. ಇಲ್ಲಿದೆ ಕಾಟ. ಅದಕ್ಕೆ ನಮ್ಮನೇಲಿ ಇವ್ರು 2 ದಿನಕ್ಕೊಂದು 3 ದಿನಕ್ಕೊಂದ್ಸಲ ಆಡಪಾಡ ಸುಮ್ಮನೆ ಕಾಸು ಶುರು ಮಾಡಿಡೋದು. ಚರಣ ಹೇಳ್ತಾನೆ, ಹಿಂಗೆ ತುಂಡು ಮಾಡ್ತಾವೆ ಇಲಿಗಳು, ಸುಮ್ಮನೆ ಶುರು ಮಾಡಿಡಿ ಅಂತ ಹಂಗಾಗಿ ಮಾಡಿಡೋದು. ಪದ್ಮ ಫೋನ್ ಮಾಡಿತ್ತಾ? ಸಿಕ್ಕಿತ್ತಾ ಎಲ್ಲಾರ? ಪದ್ಮ ಸಿಗ್ಲಾ? ಭವ್ಯ ಸಿಕ್ಕಿತ್ತು ಕಣ್ರಿ. ನೆನ್ನೆ ಬಂದಿತ್ತು, ಹಲಸಿನಕಾಯಿ ಚಿಪ್ಸ್ ಸ್ವಲ್ಪ ಮಾಡಿತ್ತಂತೆ, ಬಂದಿತ್ತು ಕೊಡೋಕ್ಕೆ. ನೀವು ಅದೇ ಬೆಂಗಳೂರಿಗೆ ಹೋಗ್ತಾ ಇದ್ದೀರಲ್ಲ, ಕೊಡಿ ಅಂತ. ನಾನು ಅಂದೆ, ಶಾಲಿನಿ ಅಕ್ಕ ನಿನ್ನ ಹತ್ರ ದುಡ್ಡಿಗೆ ತಗೊಂಡಿದ್ರಂತಲ್ಲ, ಕೊಟ್ಟಾರ ಕಣೆ, ಬೇಡ ಅಂದೆ. ಇರಲಿ ಪರವಾಗಿಲ್ಲ, ನನ್ನ ಲೆಕ್ಕದಲ್ಲಿ ಕೊಡಿ ಅಂತ ಕೊಡಕ್ಕೆ ಬಂದಿತ್ತು. ಹೌದಾ? ನನಗೂ ಭವ್ಯನೇ ಸಿಕ್ಕಿದ? ಹಂಗಾರೆ ವಿಷಯ ಗೊತ್ತಾತೇನೋ ನಿಮಗೂ ಅಲ್ಲ? ಅಶ್ವಿನಿದಲ್ಲನ ಹೋಗೋದೇ ಇಲ್ಲ ಅಂತ ಕೂತಿತ್ತಂತೆ. ಈಗೇನೋ ಭಾರಿ ಕರಿತಾ ಇದ್ದಾರೆ ಅಂತ. ಭವ್ಯ ಅಂತ ನಾನು ಹೇಳಷ್ಟು ಹೇಳಿದೆ, ತೀರಾ ಎಲ್ಲ ಈಗಿನ ಕಾಲದ ಹುಡುಗಿಯರಿಗೆ ಹೇಳೋಕ್ಕಾಗಲ್ಲ ಅಲ್ಲಂದರೆ
ಹಾಗಾಗಿ ನಾನು ಪದ್ಮಕ್ಕಗೆ ಹೇಳಿದೆ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅವ್ರವ್ರ ಹಣೆಯಲ್ಲಿ ಹದ್ದಂಗೆ ಆಗ್ತದೆ ಅಂತ ಪದ್ಮಕ್ಕಗೆ ಹೇಳಿದೆ ಅಂತ ಎಲ್ಲ ಹಿಂಗೆ ಹೇಳಿತ್ತ. ಆಮೇಲೇನೋ ಮಾರನೇ ದಿನ ಫೋನ್ ಮಾಡ್ತಂತೆ. ಫೋನ್ ಮಾಡಿ ಮಾರನೇ ದಿನ ಅಂದರೆ ನಿನ್ನೆ ಶನಿವಾರ ಫೋನ್ ಮಾಡ್ತಂತೆ. ಫೋನ್ ಮಾಡಿ, ಭವ್ಯಕ್ಕ ನನಗೆ ಎಂತ ಅಂತ ಗೊತ್ತಿಲ್ಲ, ನಿಮ್ಮ ಹತ್ರ ಮಾತಾಡಿದ್ಮೇಲೆ ನನಗೆ ಹೋಗ್ಬೇಕು ಅನಿಸ್ತಾ ಇದೆ, ನಾಳೆ ಅದೇ ಹಿಂಗೆ ನಾಳೆ ಒಂದು 8 ದಿನಕ್ಕೆ ಯಾವಾಗಲೂ ಹೇಳ್ತಂತೆ. ಆದರೆ ನಾದಿನಿದೆ ಅಂತದ ಎಂಗೇಜ್ಮೆಂಟ ಮದುವೆನೇ ಅಂತದ ಅಂತಲ್ಲ, ಮತ್ತು ಅಲ್ಲಿ ನಾನಿಲ್ಲ ಅಂದರೆ ಸರಿಯಾಗಲ್ಲ, ಅವಳು ಭಾರಿ ಫೋನ್ ಮಾಡ್ಕೊ ಹೇಳ್ತಾ ಇದ್ದಾಳೆ, ಹಾಗಾಗಿ ನಾನು ಹೋಗ್ಬರ್ತೀನಿ ಅಂತಂತ ಅಪ್ಪನೇನೆ ಫೋನ್ ಮಾಡಿಕೊಂಡು. ನನ್ನ ಹತ್ರನೂ ಅದೇ ಹೇಳಿತ್ತ. ನಂಗೆ ಶನಿವಾರನೂ ಸಿಕ್ಕಿತ್ತು ಭವ್ಯ, ಸಿಕ್ತವಳು ಅದೇ ಹಿಂಗೆ ಎಲ್ಲ ಬಿರಿಯಾನಿ ಮಾಡ್ಕೊ ತಿಂದ್ವಿ ಮರ್ರ ಅಂತ ಹಿಂಗೆಲ್ಲ ಹೇಳ್ತು. ಆಮೇಲೆ ಹೇಳಷ್ಟೆಲ್ಲ ಹೇಳಿನ ಮರ್ರ ಏನಂದ್ರೂ ಹೋಗಲ್ಲ. ಅದ್ರ ಅತ್ತೆ ನಾದ್ನಿ ಎಲ್ಲ ಫೋನ್ ಮಾಡ್ಯಾರಂತೆ, ಕರೆದು ನಾದ್ನಿದು ಮದುವೆ ಸೆಟ್ ಆಗ್ಯದಂತೆ, ರಾಣಿ ಥರ ಇರ್ಬೋದು, ಹೇಳಿದ ಅರ್ಥ ಆಗಲ್ಲ ಈ ಹುಡುಗರಿಗೆ, ಇವು ಮಾಡ್ತವೆ ಅಂತ ಹಿಂಗೆ ಮಾತಾಡ್ತಾ. ನಾನು ಅಂದೆ ಎಷ್ಟು ಹೇಳೋಕ್ಕಾಗ್ತದೆ ಮರೆತಿ ಅಂತ ಅಂದಿದ್ದೆ. ಆಮೇಲೆ ಮಾರನೇ ದಿನ ಸಿಕ್ತವಳು ಹೇಳ್ತಾ ಇದೆ, ನೆನ್ನೆ ಸಿಕ್ತವಳು ಹೇಳ್ತಾ ಇದೆ, ಇಲ್ಲ ಹೋತದಂತೆ, ಈಗ ಫೋನ್ ಮಾಡಿ ಹೇಳಿತ್ತು, ನನಗೂ ಹೇಮಂತ ಹತ್ರ ಎಲ್ಲ ಮಾತಾಡಿದ್ಮೇಲೆ ಹೋಗ್ಬೇಕು ಅನಿಸ್ತು, ಹೇಮಂತಕ್ಕಿಂತ ಮುಖ್ಯವಾಗಿ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಯಾಕೋ ಗೊತ್ತಿಲ್ಲ ಹೋಗ್ಬೇಕು ಅನಿಸ್ತು, ನೋಡೋಣ ಹೋಗ್ತೀನಿ ಹಂಗಂತ, ಇವೆಲ್ಲ ಬಿಡಲ್ಲ, ಮಿಸಿನೆಲ್ಲ ತಗೋ ಹೋಗ್ತೀನಿ ಹಾಗೆ ಹೀಗೆ ಅಂತಂತೆ. ಅದಕ್ಕೆ ಇದು ಹೇಳ್ತಂತೆ, ಮಿಸಿನೆಲ್ಲ ಈಗಲೇ ಹೊತ್ಕೋಕೆ ಹೋಗಬೇಡ, ಮೊದಲು ನೀ ಅಲ್ಲಿ ಹೋಗಿ ಸುಧಾರಿಸ್ಕ, ಆಮೇಲೆ ಬೇಕಾರಲ್ಲೇನು ಯಾರಿಗೆ ಬರಗಾಲ ಬರಲ್ಲ ಕೊಡಿಸ್ತಾರೆ ಹೊಸದು ಅಂತ ಹೇಳ್ತಂತೆ. ಹ್ಞೂ ಅಂತ ಅಂದದಂತೆ. ಹ್ಞೂ ಮರ್ರ, ಏನೋ ಒಟ್ನಲ್ಲಿ ಗಾನ ಆಗಿದ್ರೆ ಸಾಕು. ಪದ್ಮಕ್ಕಂತೂ ಭಾರೀ ತಲೆ ಕೆಡಿಸ್ಕೊಂಡಿದ್ರು. ಹೌದು ಮರ್ರ, ನೀವು ಹೋಗೋದೇ ಹೋಗ್ಬತ್ತಾ ಇದ್ದೀರ, 4 ದಿನ ಎಲ್ಲ ಗಾನಾಗ ತಿರುಗಾಡ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಬನ್ನಿ, ಇಲ್ಲಿದ್ದಿದೆ ಮಾಡವು. ಇದು ನಮ್ಮ ಪುಟ್ಟಕ್ಕನ ಸೀಟ್ ಇದು ಬೇರೆ ಇದೆಲ್ಲ ಬಂದದ, ಅದಂತೆಲ್ಲ ಮಾಡ್ಬೇಕಂತಲ್ಲ, ಇಲ್ಲಿ ನೆಟ್ವರ್ಕು ಸಿಗಲ್ಲ, ಹಾಗಾಗಿ ಅಲ್ಲೂ ಮಾಡಿದ್ರೆ ಆಗ್ತದೆ ಅಂತ ಒಂದು ಲೆಕ್ಕಕ್ಕೆ ಹೊರಟೆ. ತಿರುಗಾಡ್ಕೊಂಡು ಎಂತ ಬರೋದ್ರಿ ಶಾಲಿನಿ ಅಕ್ಕ, ಅತ್ತೆಮ್ಮನ ಎಷ್ಟು ದಿನ ಅಂತ ಬಿಡೋದ್ರಿ ಒಳ್ಳೆ. ಮೊದಲಾದ್ರೆ ಅದಕ್ಕೆಮ್ಮ ಒಬ್ಬರೇ ಹೆಂಗೋ ಒಂದು ನೋಡ್ಕೋತಿದ್ರು, ಈಗ ಹಂಗಲ್ಲ, ಅವ್ರ ಮನೆಗೂ ಸೊಸೆ ಬಂದದೆ. ಮೊನ್ನೆ ಒಂದಿನ ಮದುವೆ ಮನೆ ಯಾರ್ದು ಅಂದರೆ ಇವರ ಚಿಕ್ಕಪ್ಪನ ಎಟ್ಟದ ದೂರ ಸಂಬಂಧ. ಮದುವೆ ಮನೆಗೆ ಹೋಗಿನಿ, ಅದ್ರ ಬಳಗದ್ದು ಅವರೊಬ್ರು ನಮಗೂ ನೆಂಟರು, ಅದಕ್ಕೂ ನೆಂಟ್ರ. ಅವ್ರ ಹತ್ರ ಅವ್ರು ಹೇಳ್ತಿದ್ರು, ನಿಮ್ಮ ಅತ್ತೆ ಏನೋ ಇಲ್ಲೇ ಇರ್ತಾರಂತೆ ಮಗಳು ಮನೆಯಲ್ಲೇ, ಇದು ಹೇಳ್ತಿತ್ತು, ಆಸ್ತಿ ತಿನ್ನೋಕೆ ಅವರು ನೋಡ್ಕೊಳಕ್ಕೆ ನಮ್ಮ ಅತ್ತಿಗೆ ಒಂದು ತಲೆಯಲ್ಲಿ ಬುದ್ಧಿ ಇಲ್ಲ, ಹಾಗೆ ಹೀಗೆ ಅಂತಿತ್ತು ಮರ್ರ ಅಂತ ಹೇಳ್ತಾ ಇದ್ದಾರೆ. ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರಾ ಅಂತ ಹೇಳ್ತಾ ಇದ್ದಾರೆ. ನಂಗೆ ಭಾರಿ ಬೇಜಾರಾಯ್ತು. ನಾ ಬಂದು ಇವ್ರ ಹತ್ರ ಹೇಳಿದೆ, ಇನ್ಮೇಲೆ ಕಳಿಸೋದೇ ಬೇಡ ಅತ್ತೆಮ್ಮನ ಅಂತ. ನಾವು ಕಳಿಸೋದು ಇಲ್ಲ ಕಣ್ರಿ, ಅತ್ತೆಮ್ಮಗೂ ಹೋಗೋಕ್ಕೇನು ಮನಸ್ಸಿರಲ್ಲ. 3 ದಿನ ಕೊತ್ತಿಗೆಮ್ಮನಾರು ಆಗಲಿ ಅಮ್ಮನ ಕಳಿಸು ಅನ್ನೋದ. ಅದಕ್ಕೆಮ್ಮ ಆದರೂ ಅಷ್ಟೇ ಕಳಿಸೋ ಅಂತಾರೆ, ಭಾರಿ ಏನು ಒತ್ತಣಿಕೆ ಮಾಡೋಕ್ಕೆ ಹೋಗಲ್ಲ. ವರುಣ ಅಂತ ಬಂದಾತು ಕರ್ಕೊ ಹೋಗಾತು, ಈ ಸಲ ಅಲ್ಲ ಅದಕ್ಕಿಂತ ಇನ್ನೊಂದು ಸಲ ದಾರ ಎಳಕ್ಕೂ ಹೋಗಿ ಕಾರಲ್ಲಿ ಕೂರ್ಸಿ ಅನ್ಕಂಡ್ರಿ, ಅವನಿಗೆ ಅರ್ಧ ಬಾಲ್ಯ ಜೊತೆ ಆಡೋಕ್ಕಾಗ್ತದೆ ಅಂತ ಕರ್ಕೊ ಹೋಗ್ತಾನ. ನಂಗೆ ಭಾರಿ ಬೇಜಾರಾಯ್ತು. ನಾನು ಹೇಳ್ತೀನಿ ಫೋನ್ ಮಾಡಿ ಅಂತ ಅಂದೆ, ನಮ್ಮ ಮನೇಲಿ ಇವರೇ ಸಾಯಲಿ ಸುಮ್ಮನಿರ, ಇನ್ನೊಂದ್ಸಲ ಅಮ್ಮನ ಕರ್ಕೊಬಂದ್ಮೇಲೆ ಎಲ್ಲಿಗೂ ಕಳ್ಸೋದು ಬೇಡ ಅಂತ ಅಂತಿದ್ರು. ನಾ ಅದೇ ಅಂದ್ಕೊಂಡಿನಿ, ಅಮ್ಮನ ಹತ್ರ ನಾನು ಹೇಳೋಳು ಒಂದ್ಸಲ ಈಗ ಬೆಂಗಳೂರಿಗೆ ಹೋಗಿ ಬಂದ್ಕೋತೀನಿ, ನಾನೇನು ಬಿಡ್ತೀನಿ ಅಂದ್ಕೊಂಡಿರ. ಅಲ್ಲ ಆದ್ರೂ ನಾಲ್ಗೆ ಎಷ್ಟು ಉದ್ದ ಆಗಿದ್ರೆ ತಾಯಿ ಮಗಳು ಮನೆಗೆ ಬಂದರೆ ಅಂತ ಆಗ್ತದೆ, ಹಂಗಾರೆ ಆಸ್ತಿಗೋಸ್ಕರನೇ ಅಪ್ಪ ಅವನ್ನ ನೋಡ್ಕೊಳದ. ಆಗ್ಬೋದು ಈಗಿನ ಕಾಲದಾಗ ಏನೇನು ಮಾತಾಡ್ತಾವೋ, ಏನೇನು ತಲೆಯಲ್ಲಿ ಇರ್ತದೋ ಭಗವಂತಗೆ ಗೊತ್ತು ನೋಡಿ ಅಲ್ಲ. ಎಂಥದ ನೀವು ಬೆಂಗಳೂರಿಗೆ ಹೋಗಿ ಬನ್ನಿ, ಆಮೇಲೆ ನಿಧಾನಕ್ಕೆ ಕೂತ್ ಮಾತಾಡಿದ್ರೆ ಆಯ್ತು. ವಾಸಣ್ಣ ಹೇಳ್ದಂಗೆ ಅವೇನೋ ದುಡುಕಿ ತಲೆಯಲ್ಲಿ ಬುದ್ಧಿ ಇಲ್ದವು ಮಾತಾಡ್ತವೆ ಅಂದರೆ ನಾವು ಬಲ್ಲಾಗಿದ್ದವ್ರು ಹಾಗೆ ಮಾಡಿದ್ರೆ ಅವಕ್ಕೂ ನಮಗೂ ವ್ಯತ್ಯಾಸ ಇರೋಲ್ಲ. ಹ್ಞೂ ರೀ ಶಾಲಿನಿ ಅಕ್ಕ, ತಡಿ ಒಂಚೂರು ಕುಡಿಯೋಕ್ಕೆ ಕಾಸ್ಕೊ ಬರ್ತೀನಿ. ಇಲ್ಲ ಬೇಡ, ನೀವೆಲ್ಲ ಹೊರಡ್ತಾ ಇದ್ದೀರ, ನಿಧಾನಕ್ಕೆಲ್ಲ ಸರಿ ಮಾಡ್ಕೊಂಡು ಹೋಗಿ ಬನ್ನಿ, ನಾ ಮನೆಗೆ ಹೋಗ್ಬರ್ತೀನಿ ಮರ್ರ. ಮತ್ತೀಗ ಎಷ್ಟೊತ್ತಿಗೆ ಮಳೆ ಹತ್ಕೋತದ ಏನ, ಮನೆಗೆ ಹೋಗಿ ಬರ್ಬೋದಾ? ತಡೀರಿ ಒಂಚೂರು ಕುಡಿಯೋದು ಕಾಯಿಸ್ತೀನಿ.